ಮಂಡ್ಯ ಚುನಾವಣಾ ಅಖಾಡದಲ್ಲಿ ಚಪ್ಪಲಿ ಪಾಲಿಟಿಕ್ಸ್ ಈಗ ಎದ್ದಿದೆ. ಅವರು ಚಪ್ಪಲಿ ಹಾಕ್ಸ್ಕೋತಾರೆ, ಇವರು ಬೇಡ ಅಂತಾರೆ. ಯಾಕಂದ್ರೆ ಸುಮಲತಾ ಕಾಲಿಗೆ ಚಪ್ಪಲಿ ಹಾಕಿದ್ರ ಗನ್ಮ್ಯಾನ್. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬ್ರೇಕಿಂಗ್ ನ್ಯೂಸ್. ಸುಮಲತಾ ಕಾಲಿಗೆ ಚಪ್ಪಲಿ ಹಾಕಿದ್ರ ಗನ್ಮ್ಯಾನ್. ಸುಮಲತಾ ಬೆಂಬಲಿಗ ಸಚ್ಚಿದಾನಂದ ಮನೆಯಲ್ಲಿ ಘಟನೆ ನಡೆದಿದೆ. ಗನ್ಮ್ಯಾನ್ಗೆ ಕೆಳಗೆ ತೋರಿಸಿ ಏನನ್ನೋ ಸುಮಲತಾ ಸೂಚನೆಯನ್ನ ಕೊಡ್ತಾರೆ. ಈ ವೇಳೆ ಕೆಳಗೆ ಬಗ್ಗಿ ಸುಮಲತಾ ಕಾಲಿಗೆ ಗನ್ಮ್ಯಾನ್ ಚಪ್ಪಲಿಯನ್ನ ತೊಡಿಸ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ. ಅವರು ಚಪ್ಪಲಿ ಹಾಕ್ಸ್ಕೊಳ್ತಾರೆ, ಇವರು ಬೇಡ ಅಂತಾರೆ. ಈಗ ಮಂಡ್ಯದಲ್ಲಿ ಚಪ್ಪಲಿ ಪಾಲಿಟಿಕ್ಸ್ ಮಂಡ್ಯದಲ್ಲಿ ಹರಿದಾಡ್ತಾ ಇದೆ. ನಿಖಿಲ್ ಮತ್ತು ಸುಮಲತಾ ಅವರ ಎರಡೂ ವಿಡಿಯೋಗಳು. ಗನ್ಮ್ಯಾನ್ ರಿಂದ ಚಪ್ಪಲಿ ತೊಡಿಸಿಕೊಂಡ ಸುಮಲತಾ, ಇತ್ತ ಚಪ್ಪಲಿ ಹಾಕಲು ಬಂದ ಕಾರ್ಯಕರ್ತನನ್ನ ತಡೆದ ನಿಖಿಲ್. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತಹ ವಿಡಿಯೋ ಇದು. ಮಂಡ್ಯ ರಣಕಣದಲ್ಲಿ ಶುರುವಾಗಿದೆ ಮತ್ತೊಂದು ರೀತಿಯ ಸಮರ. ಸುಮಲತಾ ಕಾಲಿಗೆ ಗನ್ಮ್ಯಾನ್ ಚಪ್ಪಲಿ ತೋಡಿಸೋ ದೃಶ್ಯ ಒಂದು ಕಡೆಯಲ್ಲಿ ನೋಡ್ತಾ ಇದ್ರಿ. ಮಗದೊಂದು ಕಡೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಕಾರ್ಯಕರ್ತನೋರ್ವ ಚಪ್ಪಲಿಯನ್ನ ಹಾಕ್ಲಿಕ್ಕೆ ಬಂದಾಗ ಅದನ್ನ ತಡೆದು ಸ್ವತಃ ನಿಖಿಲೇ ಚಪ್ಪಲಿಯನ್ನ ಹಾಕೊಳ್ಳುವಂತಹ ದೃಶ್ಯ. ಎರಡೂ ದೃಶ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ಸಂಬಂಧ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಇಲ್ಲಿಯವರೆಗೂ ವಾಗ್ಯುದ್ಧ ಆಯ್ತು, ಎಲ್ಲಾ ರೀತಿ ಆಯ್ತು. ಈಗ ಚಪ್ಪಲಿ ವಿಷಯದಲ್ಲೂ ಕೂಡ ಒಂದು ರೀತಿ ಪಾಲಿಟಿಕ್ಸ್ ನಡೀತಾ ಇದೆಯಾ? ಸುಮಲತಾ ಒಂದ್ ಕಡೆ ಚಪ್ಪಲಿ ಹಾಕ್ಸ್ಕೊಳ್ತಾರೆ, ಇನ್ನೊಂದ್ ಕಡೆ ನಿಖಿಲ್ ಚಪ್ಪಲಿ ಹಾಕಕ್ಕೆ ಬಂದವ್ರನ್ನ ತಡೀತಾರೆ. ದಿವ್ಯಾ, ಮಂಡ್ಯದಲ್ಲಿ ಈಗ ಚಪ್ಪಲಿ ಹಾಕಿಸ್ಕೊಳ್ತಕ್ಕಂಥ ವಿಷಯದಲ್ಲಿ ಪಾಲಿಟಿಕ್ಸ್ ಶುರುವಾಗಿದೆ ಅಂತ ಹೇಳ್ಬೋದು. ಈ ಎರಡೂ ವಿಡಿಯೋಗಳು ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. 20ನೇ ತಾರೀಕು ಸುಮಲತಾ ಅವರು ತಮ್ಮ ಬೆಂಬಲಿಗ ಸಚ್ಚಿದಾನಂದ ಮನೆಗೆ ಹೋಗಿರ್ತಾರೆ. ಮನೆಯಿಂದ ವಾಪಸ್ ಬರ್ತಕ್ಕಂತ ಸಂದರ್ಭದಲ್ಲಿ ಅಲ್ಲಿ ಗನ್ಮ್ಯಾನ್ಗೆ ಅವ್ರಿಗೆ ಏನನ್ನೋ ಸೂಚಿಸ್ತಾರೆ. ಆಗ ಗನ್ಮ್ಯಾನ್ ಕೆಳಗಡೆ ಬಗ್ಗಿ ಒಂದು ವಸ್ತುವನ್ನ ತೆಗೆದುಕೊಡೋ ರೀತಿಯ ದೃಶ್ಯ ಇದೆ. ಆದ್ರೆ ಈ ದೃಶ್ಯದಲ್ಲಿ ಗನ್ಮ್ಯಾನ್ ಕೈಯಿಂದ ಚಪ್ಪಲಿ ಮುಡ್ತಕ್ಕಂಥ ದೃಶ್ಯ ಸೆರೆಯಾಗಿಲ್ಲ. ಆದ್ರೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಆಗಿದ್ದು, ಸುಮಲತಾ ಅವರು ಚಪ್ಪಲಿಯನ್ನೇ ತೆಗೆದುಕೊಂಡು ಹಾಕಿಸ್ಕೊಂಡಿದ್ದಾರೆ, ಇದು ಎಷ್ಟರ ಮಟ್ಟಿಗೆ ಸ್ವಾಭಿಮಾನ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಿನ್ನೆ ಮದ್ದೂರು ಭಾಗದಲ್ಲಿ ನಿಖಿಲ್ ಅವರು ಪ್ರಚಾರ ಮಾಡ್ತಿದ್ದಂತ ಸಂದರ್ಭದಲ್ಲಿ ಅಭಿಮಾನಿಯೊಬ್ಬರು ಕಾರ್ಯಕರ್ತರೊಬ್ಬರು ಅವ್ರು ನೆಡ್ಕೊಂಡ್ ಬರ್ಬೇಕಾದ್ರೆ ಚಪ್ಪಲಿಯನ್ನ ಕೊಡೋದಕ್ಕೆ ಹೋಗ್ತಾರೆ. ಆಗ ನಿಖಿಲ್ ಅವರನ್ನ ತಡೆದು ಅವರಿಗೆ ನಮಸ್ಕಾರ ಮಾಡ್ಕೊಂಡು ಚಪ್ಪಲಿಯನ್ನ ನಾವೇ ಹಾಕೊಳ್ತಾರೆ. ಈಗ ಈ ಎರಡೂ ದೃಶ್ಯಗಳು ಮಂಡ್ಯದಲ್ಲಿ ವೈರಲ್ ಆಗ್ತಾ ಇದೆ. ಈ ರೀತಿ ಚಪ್ಪಲಿಯನ್ನ ಅಭಿಮಾನಿಗಳು, ಗನ್ಮ್ಯಾನ್ಗಳು, ಕಾರ್ಯಕರ್ತರಿಂದ ಮುಟ್ಸೋದು ಎಷ್ಟು ಸರಿ ಅಂತಕ್ಕಂತಹ ಪ್ರಶ್ನೆ ಸಾಮಾಜಿಕ ಜಾಲತಾಣದಲ್ಲಿ ಕೇಳಿ ಬರ್ತಾ ಇದೆ ದಿವ್ಯಾ. ಬಟ್ ನಮ್ಮ ಚಪ್ಪಲಿನ ನಾವು ಹಾಕೊಳ್ದೆ ಇನ್ಯಾರ ಹತ್ರನೋ ಆ ಸೇವೆ ಮಾಡಿಸ್ಕೊಳ್ಳೋದು ಅಂದ್ರೆ ಇನ್ ಜನರಿಗೆ ಯಾವ ಸೀಮೆ ಸೇವೆ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆಯಲ್ವಾ? ಹೌದು ದಿವ್ಯಾ, ಖಂಡಿತವಾಗ್ಲೂ ನೀವು ಹೇಳಿರ್ತಕ್ಕಂತಹ ಮಾತು ಕೂಡ ವ್ಯಾಪಕವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಜನಪ್ರತಿನಿಧಿಗಳು ಅಂದ್ರೆ ಅವರು ಜನರ ಸೇವೆಯನ್ನ ಮಾಡ್ತಕ್ಕಂಥವ್ರು. ಜನರ ಸೇವೆಯನ್ನ ಮಾಡೋದಿಕ್ಕೆ ಬಂದಂತವ್ರಿಗೆ ತಮ್ಮ ಚಪ್ಪಲಿಯನ್ನೇ ತಾವು ಹಾಕಿಕೊಳ್ಳೋದಿಕ್ಕೆ ಆಗೋದಿಲ್ವಾ ಅಂತಕ್ಕಂತಹ ಪ್ರಶ್ನೆ ಮೂಡ್ತಾ ಇದೆ. ತಮ್ಮ ಚಪ್ಪಲಿಯನ್ನೇ ತಾವು ಹಾಕೊಳ್ದೇ ಇದ್ದವರು ಚುನಾವಣೆಯ ನಂತರ ನಮ್ಮ ಸೇವೆಯನ್ನ ಹೇಗೆ ಮಾಡ್ತಾರೆ? ಅದು ಏನೇ ಇರ್ಬೋದು, ಎಂತಹ ಪರಿಸ್ಥಿತಿ ಇರ್ಬೋದು, ಬೇರೆಯವರ ಕೈಯಿಂದ ಚಪ್ಪಲಿಯನ್ನ ಮುಚ್ಚಿ ಹಾಕೊಳ್ತಕ್ಕಂಥ ಅನಿವಾರ್ಯತೆ ಏನು ಅಂತಕ್ಕಂತಹ ಚರ್ಚೆಯು ಕೂಡ ಮಂಡ್ಯ ಜಿಲ್ಲೆಯ ಮತದಾರರು ಮಾಡ್ತಾ ಇದ್ದಾರೆ ದಿವ್ಯಾ. ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ಕಟ್ ಮಾಡಿ